ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ. ಈಸಿಯಾಗಿ ನೀವು ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡಿಸೈನ್ನ ಹಾಕಲಿಕ್ಕೆ ನಾನಿಲ್ಲಿ 2 ಕಲರ್ದು ದಾರನ ತೊಗೊಂಡಿದ್ದೀನಿ. ಒಂದು ರೆಡ್, ಒಂದು ಗ್ರೀನು. 2 ಕಲರ್ ಸಹ 6 ಎಳೆ ದಾರನ ತೊಗೊಂಡಿದ್ದೀನಿ. ನಿಡಲ್ ಬಂದು 10.075 mm ನಾರ್ಮಲ್ ನಿಡಲ್ನ ತೊಗೊಂಡಿದ್ದೀನಿ. ನಾನಿಲ್ಲೇ ಡಿಸೈನ್ನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ತಿದ್ರೆ ಸೀರೆ ಪಲ್ಲು ರೈಟ್ ಸೈಡಿಂದ ಹಾಕಿ ಈ ರೀತಿ ಬೀಡ್ಸ್ಗಳನ್ನ ನಾನಿಲ್ಲೇ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಡಿಸೈನ್ ಮಾಡಲಿಕ್ಕೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ಬಟ್ಟೆಗೆ ನಿಡಲ್ನ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಹಿಂದ್ಗಡೆ ಇರುವಂಥ ಗಂಟನ್ನು ಈ ರೀತಿ ಬಳ್ಳಿಂದ ಈ ರೀತಿ ಮಾಡಿಕೊಂಡು ಈ ಕಡೆ ಬಳ್ಳಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ದಾರನ ತೊಗೊಂಡು ಸೆಕೆಂಡ್ ಲಾಕ್ ಮಾಡೋದ್ರಿಂದ ನಾವು ಸ್ಟಾರ್ಟಿಂಗಲ್ಲಿ ಗ್ಲೂ ಪೇಸ್ಟ್ ಮಾಡೋದೇನು ಬೇಕಾಗಿರಲ್ಲ. ಹಾಗಾಗಿ 2 ಲಾಕ್ ಆದಮೇಲೆ ನಾನಿಲ್ಲಿ 5 ಚೈನ್ಗಳನ್ನ ತೊಗೊಳ್ತಾ ಇದ್ದೀನಿ. 4 ಆಗಿದೆ, ಇನ್ನೊಂದು ಚೈನ್ ತೊಗೊಳ್ತಾ ಇದ್ದೀನಿ. 5 ಚೈನ್ಗಳನ್ನ ತೊಗೊಂಡು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಬಟ್ಟೆಗೆ ನೋಡಿಕೊಂಡು ಸುಕ್ಕಿರದೇ ಇರೋ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಲಾಕ್ ಆದಮೇಲೆ ಹಾಗೆ 3 ಚೈನ್ಸ್ನ ತೊಗೊಳ್ತಾ ಇದ್ದೀನಿ. 3 ಚೈನ್ಸ್ನೂ ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 3 ಚೈನ್ಸ್ ಲಾಕ್ ಆದಮೇಲೆ ಮತ್ತೆ ನಾನು 6 ಚೈನ್ಸ್ನ ತೊಗೊಳ್ತಾ ಇದ್ದೀನಿ. 3, 4, 5, 6 6 ಚೈನ್ಗಳನ್ನ ತೊಗೊಂಡು ಈ ರೀತಿ ನೀಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ 1 ಅಥವಾ 2 ಚೈನ್ ಒಳಗಡೆ ಈ 6 ಚೈನ್ಗಳನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆರ್ಚ್ ಬರುತ್ತೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಒಳಗಡೆ ಯು ಶೇಪ್ನಲ್ಲಿ ನಾವು 6 ಚೈನ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಗೇನ್ ಮತ್ತೆ 6 ಚೈನ್ನ ಹಾಕ್ಕೊಂಡು ಈ ರೀತಿ ಬಟ್ಟೆನ ಟರ್ನ್ ಮಾಡಿ ಈ ರೀತಿ 6 ಚೈನ್ ಹಾಕೋ ಮೊದಲು ಒಂದು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಿ ಮೊದಲಿಗೆ ಹಾಕಿದ್ವಲ್ಲ 3 ಚೈನಿಂದು ಅಲ್ಲಿ ಮತ್ತೆ 3 ಚೈನ್ನ ಲಾಕ್ ಮಾಡಿಕೊಂಡು ಈ ರೀತಿ ಬಟ್ಟೆನ ಸೀದಾ ಮಾಡ್ಕೋಬೇಕು. ಇವಾಗ ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪ್ಗಳ ಮಧ್ಯೆ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹಾಕಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು. ಇದೇ ರೀತಿ ಈ 6 ಚೈನ್ ಗ್ಯಾಪ್ ಮಧ್ಯೆ ಪೂರ್ತಿ ಫಿಲ್ ಆಗೋ ತನಕ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಕಂಬಗಳನ್ನ ಮಾಡುವಾಗ ನಾವು ಎಲ್ಲ ಕಂಬಗಳ ಸೈಜು ಒಂದೇ ರೀತಿ ಬರೋ ರೀತಿ ಮಾಡ್ಕೊತಾ ಹೋಗಬೇಕಾಗತ್ತೆ. ನೀವೇನಾದರೂ ಕಂಬಗಳ ಸೈಜನ್ನ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಟೋಟಲಾಗಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ 12 ಡಬಲ್ ಕ್ರೋಶೆ ಕಂಬ ಒಂದು ಸತಿ ನಾನು ಕೌಂಟ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೇನು 3 ಚೈನ್ಸ್ನ ಹಾಕಿದ್ವಿ, ಅದ್ರ ಮೇಲೆ ಮತ್ತೆ 3 ಚೈನ್ ಹಾಕಿದ್ವಲ್ಲ ಅದನ್ನು ಬಿಟ್ಟು ನಾನು 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಇವಾಗ ಇಲ್ಲೇ 8 ಆಗಿದೆ, ನಾನು ಇನ್ನು 2 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. 9, 10 ಟೋಟಲ್ ಇವಾಗ 12 ಡಬಲ್ ಕ್ರೋಶೆ ಕಂಬದ್ದು ಲೆಕ್ಕ ಮಾಡಿಕೊಂಡು ಈ ರೀತಿ ಆರ್ಚ್ನ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮದು ಆರ್ಚ್ ಅನ್ನೋದು ಬರಬೇಕು. ಆರ್ಚ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ 5 ಚೈನ್ಸ್ ಬಂದು ಕುಚ್ಚು ಕಟ್ಟಲಿಕ್ಕೆ ಫ್ರೆಂಡ್ಸ್. ಈ ರೀತಿ
ನೀವೇನಾದರೂ ಮಧ್ಯೆ ಎರಡೆರಡು ಕುಚ್ಚು ಕಟ್ಟೋರಿದ್ರೆ ಇನ್ನೂ ಒಂದು 5 ಚೈನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೇ ಕುಚ್ಚು ಕಟ್ತೀನಿ, ಹಾಗಾಗಿ 5 ಚೈನ್ ಒಂದು ಟೈಮ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕಿದಾದಮೇಲೆ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು 3 ಚೈನ್ಸ್ನೂ ಸಹ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಲಾಕ್ ಆದಮೇಲೆ ಮತ್ತೆ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 6 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು 1 ಅಥವಾ 2 ಪಾಯಿಂಟ್ ಹಿಂದ್ಗಡೆನೇ ಯು ಶೇಪ್ನಲ್ಲಿ ಅದನ್ನು ಸಹ ಲಾಕನ್ನು ಮಾಡ್ಕೊಳ್ತೀನಿ. 6 ಚೈನ್ನ ಗ್ಯಾಪ್ನ ಯು ಶೇಪ್ನಲ್ಲಿ ಮಾಡಿಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆನ ಟರ್ನ್ ಮಾಡಿಕೊಂಡು 6 ಚೈನ್ನ ಹಿಂದ್ಗಡೆಯಿಂದ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು 3 ಚೈನ್ ಮೊದಲು ಹಾಕಿರ್ತಾವಲ್ವ ಆ 3 ಚೈನ್ ಮೇಲೆ ಈ ರೀತಿ 3 ಚೈನ್ ಗ್ಯಾಪ್ ಮೇಲೆ ಮತ್ತೆ 3 ಚೈನ್ನ ಲಾಕ್ ಮಾಡ್ಕೊಳ್ಳೋದು. 3 ಚೈನ್ ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು 6 ಚೈನ್ ಗ್ಯಾಪ್ ಮಧ್ಯೆ ಹೋಗಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋದು. ಈ ರೀತಿ ಇಲ್ಲೂ ಸಹ ನಾನು 12 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ಪ್ರತಿಯೊಂದು ಆರ್ಚಿಗೂ ಸೇಮ್ ಕಂಬಗಳನ್ನ ತೊಗೊಳ್ಬೇಕಾಗತ್ತೆ, ಕೌಂಟಿಂಗ್ ಮಾತ್ರ ನೋಡಿಕೊಂಡು ಮಾಡಬೇಕಾಗತ್ತೆ. ನೀವು ಮೊದಲನೇ ಆರ್ಚಿಗೆ ಎಷ್ಟು ಕಂಬಗಳನ್ನ ಮಾಡಿರ್ತೀರಾ ಅಂತೇಳಿ ಕೌಂಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಮಿಕ್ಕಿದೆಲ್ಲ ಆರ್ಚ್ಗಳಿಗೂ ಅಷ್ಟೇ ಕಂಬಗಳನ್ನ ಮಾಡ್ತಾ ಹೋದರೆ ನಿಮ್ಮದು ಆರ್ಚ್ ಅನ್ನೋದು ನೀಟಾಗಿ ಫಿನಿಶಿಂಗು ಬರುತ್ತೆ. ಹಾಗೆ ಸೈಜು ಸಹ ಈಕ್ವಲಾಗಿ ತೊಗೊಂಡ್ಬಿಟ್ರೆ ಆರ್ಚ್ದು ಫಿನಿಶ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನಾನಿಲ್ಲಿ ಈ ಗ್ಯಾಪು ಫಿಲ್ ಆಗುತ್ತೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸೀರೆ ಹಾಕ್ತಾಯಿದ್ರೆ ಸೀರೆ ಕಾಂಬಿನೇಷನನ್ನು ನೋಡಿಕೊಂಡು ದಾರಗಳನ್ನ ತೊಗೊಳ್ಳಿ ಫ್ರೆಂಡ್ಸ್. ನಾನಿಲ್ಲೇ ಸ್ಯಾಂಪಲ್ ಮಾಡ್ತಾ ಇರೋದ್ರಿಂದ ರೆಡ್ ಕಲರ್ ದಾರ ತೊಗೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇವಾಗ ಈ ಆರ್ಚ್ನಲ್ಲೂ ಸಹ 12 ಡಬಲ್ ಕ್ರೋಶೆ ಕಂಬಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಈ ರೀತಿ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಕುಚ್ಚು ಕಟ್ಟಲಿಕ್ಕೆ. 5 ಚೈನ್ಸ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು 5 ಚೈನ್ಸ್ನ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಬೇಸ್ ಲೈನ್ ಅನ್ನೋದು ಫ್ರೆಂಡ್ಸ್ ನೀವು ತುಂಬ ನೀಟಾಗಿ ಫಿನಿಶಿಂಗ್ ತೊಗೊಳ್ಬೇಕಾಗತ್ತೆ. 1 ಪಾಯಿಂಟ್ ಒಳಗಡೆನೇ ನೀವು ಲಾಕ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ತೀರಾ ದೂರ ಹೋಗಿ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ದೂರ ಹೋಗಿ ಲಾಕ್ ಮಾಡಿಕೊಂಡ್ರೆ ನೀವು ಸೀರೆ ಅಥವಾ ಬಟ್ಟೆ ಏನಾಗುತ್ತೆ ಅಂದರೆ ಸುಕ್ಕಾಗುತ್ತೆ, ಹಾಗೆ ಡಿಸೈನ್ ಅನ್ನೋದು ಮುದ್ದೆ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಬೇಸ್ ಲೈನ್ನ ಆದಷ್ಟು ಫ್ರೀಯಾಗಿ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ 3rd ಆರ್ಚನ್ನು ಸಹ ಅದೇ ರೀತಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆರ್ಚ್ನ ಲಾಕ್ ಮಾಡ್ಕೊಂಡಾದ್ಮೇಲೆ 5 ಚೈನ್ಸ್ನ ತೊಗೊಳ್ತಾ ಇದ್ದೀನಿ ಕುಚ್ಚು ಕಟ್ಟಲಿಕ್ಕೆ. 5 ಚೈನ್ಸ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 5 ಚೈನ್ ಆದಮೇಲೆ ನಾನು ಇಲ್ಲಿಗೆ ಡಿಸೈನ ಎಂಡ್ ಮಾಡ್ಕೊಳ್ತಾ ಇರೋದ್ರಿಂದ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ 2 ಚೈನ್ನ ತೊಗೊಂಡು ಥ್ರೆಡನ್ನು ಮೇಲ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಇರುವಂಥ ದಾರನ ಟ್ರಿಮ್ ಮಾಡಿ ತೆಗಿತಾ ಇದ್ದೀನಿ. ಟ್ರಿಮ್ ಮಾಡಿಕೊಂಡು 2 ಚೈನ್ಸ್ನ ಹಾಕಿ ಥ್ರೆಡ್ ಕಟ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಈ ರೀತಿ ನಾಟನ್ನು ಬಿಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ನಮ್ಮದು ಬೇಸ್ ಲೈನ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ಇವಾಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಲಿಕ್ಕೆ ಗ್ರೀನ್ ಕಲರ್ ದಾರದಿಂದ ಮೊದಲಿಗೆ ಲಾಕ್ ಮಾಡಿದ್ವಲ್ವ ಅದೇ ಲಾಕ್ ಮೇಲೆ 2 ಸತಿ ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ 2 ಟೈಮ್ಸ್ ಲಾಕ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ಸ್ನ ತೊಗೊಳ್ತಾ ಇದ್ದೀನಿ. ಈ 5 ಚೈನ್ ಬಂದು ಕುಚ್ಚು ಕಟ್ಟಲಿಕ್ಕೆ ಫ್ರೆಂಡ್ಸ್. ಮೊದಲಿಗೆ ನಾವು 5 ಚೈನ್ ಹಾಕಿದ್ವಲ್ವ, ಹಾಗಾಗಿ ಇವಾಗೂ ಸಹ ನಾನು 5 ಚೈನ್ಸ್ನ ಹಾಕಿ ಈ ಕಡೆ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿರ್ತೇವಲ್ವ ಆ ಲಾಕ್ ಮೇಲೆ ನೀಡಲ್ನ ಹಾಕಿ 5 ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ
ಇವಾಗ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಇವಾಗ ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶಾ ಕಂಬದ ಮಧ್ಯೆ ನಿಡಲ್ನ ಹಾಕಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 3ರಲ್ಲೂ ಸಹ ಒಂದು ಮಾಡ್ಕೊಳ್ತೀನಿ ಥ್ರೆಡನ್ನು ಈ ರೀತಿ. ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶಾ ಕಂಬದ ಮಧ್ಯೆ ಹೋಗಿ ಈ ರೀತಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ ಇರುವಂಥ 3 ಲೂಪ್ಗಳಲ್ಲೂ ದಾರನ ಒಂದು ಮಾಡ್ಕೊಳ್ಳೋದು. ಈ ರೀತಿ ಹಾಫ್ ಡಬಲ್ ಕ್ರೋಶಾನ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನಿಲ್ಲಿ 5 ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಆರ್ಚಿನಲ್ಲಿ ಎಷ್ಟು ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀರಾ ಅಂಥೇಳಿ ನೀಟಾಗಿ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಧ್ಯದಲ್ಲಿ ಬೀಡ್ ಬರೋ ರೀತಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 12 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿರೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ಮಾಡಿರುವಂಥ ಲಾಕ್ನ ಹಿಡಿದು 6 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಿದಾದಮೇಲೆ ಯಾವುದೇ ರೀತಿ ಬೀಡ್ ಲಾಕ್ ಮಾಡದೆ ನಿಡಲ್ ಮೇಲೆ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶಾ ಕಂಬದ ಮಧ್ಯೆ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 3ಅನ್ನು ಸಹ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ ನಾನಿಲ್ಲಿ ಇನ್ನೂ 3 ಹಾಫ್ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ತೀನಿ. ಟೋಟಲ್ 12 ಹಾಫ್ ಡಬಲ್ ಕ್ರೋಶಾ ಕಂಬಗಳು. ಅದರ ಮಧ್ಯೆ ಅಂದರೆ 6ಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿ 6 ಹಾಫ್ ಡಬಲ್ ಕ್ರೋಶಾ ಕಂಬಗಳನ್ನ ಈ ಸೈಡು ಮಾಡ್ಕೊಂಡಾದ್ಮೇಲೆ ಇವಾಗ 5 ಚೈನ್ ಲಾಕ್ ಮೇಲೆ ಹೋಗಿ ಲಾಕ್ನ ಮಾಡಿಕೊಂಡು ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 5 ಚೈನ್ ಆದಮೇಲೆ ನೆಕ್ಸ್ಟು 3 ಚೈನ್ ಲಾಕ್ನ ಮಾಡಿರ್ತೀವಲ್ವ, ಆ ಲಾಕ್ ಮೇಲೆ ಹೋಗಿ 5 ಚೈನ್ನ ಹಾಗೆ ಲಾಕ್ ಮಾಡ್ಕೊಳ್ಳೋದು. ಇವಾಗ ನಿಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಡಬಲ್ ಕ್ರೋಶಾ ಕಂಬಗಳ ಮಧ್ಯೆ 6 ಹಾಫ್ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳೋದು. ಈ ರೀತಿ ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶಾ ಕಂಬದ ಮಧ್ಯೆ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 3ಅನ್ನು ಸಹ ಒಂದು ಮಾಡ್ಕೊಳ್ಳೋದು. ಈ ರೀತಿ 6 ಹಾಫ್ ಡಬಲ್ ಕ್ರೋಶಾ ಕಂಬಗಳಾದಮೇಲೆ ಈ ಆರ್ಚ್ಗೂ ಸಹ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದರಿಂದ ನಾವು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಈಸಿಯಾಗಿ ಎಲ್ಲರಿಗಿಂತ ಮೊದಲು ನೀವು ವಿಡಿಯೋನ ನೋಡ್ಬೋದು. ಈ ರೀತಿ 6 ಹಾಫ್ ಡಬಲ್ ಕ್ರೋಶಾ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ದೇ ನಿಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶಾ ಕಂಬದ ಮಧ್ಯೆ ನಿಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2ನೇ ಲಾಕ್ನ ಮಾಡಿಕೊಂಡೆ. ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಹಾಫ್ ಡಬಲ್ ಕ್ರೋಶಾನ ಮಾಡ್ತಾಯಿದ್ದೀನಿ. ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶಾ ಕಂಬದ ಮಧ್ಯೆ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ ಅಲ್ವಾ, 3ಅನ್ನು ಸಹ ಒಂದು ಮಾಡ್ಕೊಳ್ಳೋದು. ನಾನಿಲ್ಲಿ 2 ಆರ್ಚ್ಗಳಿಗೆ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ 2ನೇ ಆರ್ಚನ್ನ ಮಾಡುವಾಗ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಈ ರೀತಿ ನಾನು ಇವಾಗ 3 ಆರ್ಚನ್ನು ಸಹ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ 5 ಚೈನ್ಸ್ನ ಹಾಕಿದ್ದೀನಿ. ಇವಾಗ ಆ 5 ಚೈನ್ಸ್ನ ಮೊದಲಿಗೆ 5 ಚೈನ್ಸ್ನ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡಿಕೊಂಡು ಈ ರೀತಿ 2 ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ಲಾಕ್ ಆದಮೇಲೆ 2 ಚೈನ್ನ ಹಾಕಿ ಈ ರೀತಿ ದಾರನ ಮೇಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ದಾರನ ಟ್ರಿಮ್ ಮಾಡಿಕೊಂಡು 2 ಚೈನ್ಸ್ ಹಾಕಿರೋ ದಾರನ ಈ ರೀತಿ ಟೈಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ನಮ್ಮದು ಆರ್ಚ್ ಡಿಸೈನ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ಪುಟಾಣಿ ಆರ್ಚ್ ಡಿಸೈನ್ನ ನೀವು ಮನೇಲೇ ಸಿಂಪಲ್ಲಾಗಿ ಬಿಗಿನರ್ಸ್ ಆದರೂ ಸಹ ಹಾಕ್ಕೊಳ್ಬೋದು. ಈ ಡಿಸೈನ್ ಕೇವಲ 1 ಅಥವಾ 1.5 ಅವರಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಈ ಡಿಸೈನ್ಗೆ ರೆಡ್ ಕಲರ್ ದಾರದಿಂದ ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್. ನೀವು ಸೀರೆ ಕಾಂಬಿನೇಷನ್ ನೋಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಡಿಸೈನ್ಗೆ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 130 ಎಳೆ ದಾರಗಳನ್ನ ತೊಗೊಂಡಿದ್ದೀನಿ. ಅದು ಡಬಲ್ ಮಾಡಿದಾಗ 260 ಎಳೆ ದಾರ ಆಗುತ್ತೆ ಫ್ರೆಂಡ್ಸ್. ನೀವು ಹೆಚ್ಚು ಕಮ್ಮಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿ ಕುಚ್ಚುಗಳನ್ನ ಕಟ್ಟಿದ್ದೀನಿ. ನೀವು ಬೇಕಿದ್ದರೆ ಕುಚ್ಚು ಲೆಂತ್ನ ಉದ್ದ ಸಹ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಜೂಮ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋನ ಯಾವ ರೀತಿಯಾಗಿ ನಮ್ಮದು ಡಿಸೈನ್ ಅನ್ನೋದು ಬಂದಿದೆ ಅಂಥೇಳಿ. ಈ ಒಂದು ಡಿಸೈನ್ಗೆ ನೀವು ಪ್ರೈಸ್ ಬಂದು 300 to 350 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ನಿಮ್ಮ ಏರಿಯಾ ವೈಸ್ ನೋಡಿಕೊಂಡು ಚಾರ್ಜಸನ್ನು ಮಾಡ್ಕೊಳ್ಳಿ.
ಇವತ್ತಿನ ಒಂದು ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲೇ ಡಿಸೈನ್ನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ತಾಯಿದ್ರೆ ಸೀರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿ. ಈ ಒಂದು ಡಿಸೈನ್ ಮಾಡಲಿಕ್ಕೆ ನಾನಿಲ್ಲೇ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ, 6 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 8 ಎಳೆ ಸಹ ತೊಗೋಬೋದು. ನಿಡಲ್ ಬಂದು ನಾರ್ಮಲ್ ನಿಡಲ್ 10.075 mm, ಹಾಗೆ 2 mm ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಟ್ಟೆಗೆ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ನಾನಿವತ್ತು ಲಾಕ್ ಆದಮೇಲೆ ಹಾಗೆ 2 ಚೈನ್ಸ್ನ ತೊಗೊಳ್ತಾ ಇದ್ದೀನಿ. 2 ಲಾಕ್ನ ಮಾಡ್ತಾ ಇಲ್ಲ ಇವತ್ತು, ಒಂದೇ ಲಾಕ್ ಮೇಲೆ 2 ಚೈನ್ಸ್ನ ತೊಗೊಳ್ತಾ ಇದ್ದೀನಿ. ಈ ರೀತಿ 2 ಚೈನ್ಸ್ನ ತೊಗೊಂಡಾದ್ಮೇಲೆ ಈ ರೀತಿ ನಿಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು. ಮತ್ತು ನಿಡಲ್ ಮೇಲೆ ದಾರನ ತೊಗೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇವಾಗ 3ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2ರಲ್ಲೊಂದು ಈ ರೀತಿ ಮತ್ತು ಇನ್ನು 2ರಲ್ಲೊಂದು. ನಾನಿಲ್ಲಿ 2 ಚೈನ್ಸ್ ಏನು ಹಾಕಿದ್ನಲ್ಲ ಅದನ್ನು ಸಹ ನಾನು ಒಂದು ಕಂಬ ಅಂಥೇಳಿ ಕನ್ಸಿಡರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಆ 2 ಚೈನ್ಸ್ನ ಬಿಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ತೊಗೊಳ್ತೀನಿ. ಅದನ್ನು ಸೇರಿ ಟೋಟಲ್ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 5 ಆಗಿದೆ. ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 4 ಚೈನ್ಸು ಸಹ ಹಾಕ್ಕೋಬೋದು. ಈ ರೀತಿ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕಿದ್ಮೇಲೆ ಬಟ್ಟೆನ ಈ ರೀತಿ ಟರ್ನ್ ಮಾಡಿಕೊಂಡು ಈ ಕಡೆಯಿಂದ 5 ಕಂಬಗಳನ್ನ ಬಿಟ್ಕೊಂಡು 5ನೇ ಕಂಬದ ಹೋಲಿನ ಮೇಲೆ ನಾನು ಈ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ 2 ಚೈನ್ಸ್ ಏನು ಹಾಕಿದ್ವಲ್ವಾ ಅದರ ಪಕ್ಕ ಒಂದು ಹೋಲ್ ಕಾಣಿಸ್ತಿರುತ್ತೆ, ಆ ಹೋಲ್ನಲ್ಲಿ ಹೋಗಿ ಲಾಕ್ನ ಮಾಡಿಕೊಂಡು 2 ಚೈನ್ಸ್ನ ಹಾಕ್ಕೊಂಡು ಬಟ್ಟೆನ ಮತ್ತೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 5 ಚೈನ್ ಗ್ಯಾಪ್ನಲ್ಲಿ ನಿಡಲ್ನ ಹಾಕಿ ದಾರನ ತಂದು ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ರೀತಿ 2 ಚೈನ್ಸ್ ಹಾಕಿದ್ವಲ್ಲ ಆ 2 ಚೈನ್ಸ್ ಮತ್ತು ಡಬಲ್ ಕ್ರೋಶೆ ಕಂಬದ ಮಧ್ಯೆ ಈ ರೀತಿ 3 ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮದು ಪಿಕ್ಔಟ್ ಡಿಸೈನ್ ಅನ್ನೋದು ಬರುತ್ತೆ. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ನಲ್ಲಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಮಾಡಿದರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇವಾಗ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬಕ್ಕೆ ಮತ್ತೆ 3 ಚೈನ್ನ ಲಾಕ್ ಮಾಡಿಕೊಂಡ್ರೆ 2ನೇ ಪಿಕ್ಔಟ್ ಅನ್ನೋದು ಆಗುತ್ತೆ. ಈ ರೀತಿ ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ನಲ್ಲಿ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬಕ್ಕೆ ಲಾಕನ್ನು ಮಾಡಿಕೊಂಡ್ರೆ ನಮ್ಮದು 3rd ಪಿಕ್ಔಟ್ ಡಿಸೈನ್ ಆಯಿತು. ನಾನಿಲ್ಲಿ ಈ ಒಂದು 5 ಚೈನ್ ಗ್ಯಾಪ್ನಲ್ಲಿ 5 ಪಿಕ್ಔಟ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಕಂಬ, 5 ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ಸ್ನ ಹಾಕಿ ಪಿಕ್ಔಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 6 ಸಹ ಮಾಡ್ಕೋಬೋದು. ನಾನಿಲ್ಲಿ 5 ಮಾಡ್ಕೊಳ್ತಾ ಇದ್ದೀನಿ. ಈ ಪಿಕ್ಔಟ್ಸ್ ಅನ್ನೋದು ನೀವು ಚೈನ್ಗಳನ್ನ ಯಾವ ರೀತಿಯಾಗಿ ಹಾಕಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. 4 ಡಬಲ್ ಕ್ರೋಶೆ ಆಗಿ 4 ಪಿಕ್ಔಟ್ ಆಗಿದೆ. ಇವಾಗ ನಾನು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಇನ್ನೊಂದು ಪಿಕ್ಔಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಪಲ್ ಇದೆ ಫ್ರೆಂಡ್ಸ್, ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಹಾಕ್ಬೋದು, ಏನು ಗೊಂದಲ ಅನ್ನೋದು ಆಗೋದಿಲ್ಲ, ತುಂಬ ಈಸಿ ಇದೆ. ಈ ರೀತಿ 5 ಪಿಕ್ಔಟ್ಸನ್ನು ಮಾಡ್ಕೊಂಡಾದ್ಮೇಲೆ ಡಿಸೈನ್ನ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ವಿ. ಇವಾಗ 6 ಡಬಲ್ ಕ್ರೋಶೆ ಕಂಬನ ಮತ್ತೆ ಕಂಟಿನ್ಯೂ ಆಗಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು. ಇವಾಗ 3 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. 4ನೇ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತಾ ಇದ್ದೀನಿ. 4
5 ಆಗಿದೆ. ಇವಾಗ 6ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಕಂಬ ಕಂಪ್ಲೀಟಾಗಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಸ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ, ನಿಮಗೆ ಇಲ್ಲಿ ಗೊತ್ತಾಗಲಿ ಅಂತೇಳಿ ನಾನು 2 ಕಂಬಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ. ಈ ರೀತಿ ಸ್ಟಾರ್ಟಿಂಗ್ ಏನು ಹಾಕಿದ್ವಲ್ವ 2 ಡಬಲ್ ಕ್ರೋಶೆ ಕಂಬದ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲಿ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡು ಈ ರೀತಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ನಾನಿಲ್ಲಿ 2 mm ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೀಡನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದ್ಸತಿ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇವಾಗ 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬಕ್ಕೆ ಲಾಕನ್ನು ಮಾಡಿಕೊಂಡ್ರೆ ಪಿಕೌಟ್ ಅನ್ನೋದು ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮತ್ತೆ ನಿಡಲ್ ಮೇಲೆ ಒಂದ್ಸತಿ ದಾರನ ತಗೊಂಡು 5 ಚೈನ್ ಗ್ಯಾಪ್ನಲ್ಲಿ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ಸ್ನ ಹಾಕಿ ಆ 3 ಚೈನ್ಸ್ನೂ ಸಹ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ನಮ್ಮದು ಸೆಕೆಂಡ್ ಪಿಕೌಟ್ ಆಗುತ್ತೆ. ಈ ರೀತಿ ನಾನು 3rd ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟನ್ನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಾನು ಇಲ್ಲಿಯೂ ಸಹ 5 ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 5 ಸತಿ 3 ಚೈನ್ಸ್ನ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟನ್ನು ಫಾರ್ಮ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಜನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪ್ರತಿದಿನ ನಾನು ನಿಮಗಾಗಿ ಹೊಸದೊಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ ವಿಡಿಯೋ ನಿಮಗೆ ಬಂದು ತಲುಪಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು 5 ಪಿಕೌಟ್ಗಳನ್ನ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ನಿಡಲ್ ಮೇಲೆ ಒಂದ್ಸತಿ ದಾರನ ಸುತ್ತಕೊಂಡು ಈ ರೀತಿ ಬಟ್ಟೆಗೆ ನಿಡಲ್ನ ಸುಚ್ಚಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು 5 ಚೈನ್ಸ್ನ ಹಾಕಿ ಈ ರೀತಿ 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕಿ ಬಟ್ಟೆನ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಲಾಕ್ನ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆನ ಸೀದಾ ಟರ್ನ್ ಮಾಡಿಕೊಂಡು ಇಲ್ಲೂ ಸಹ 5 ಡಬಲ್ ಕ್ರೋಶೆ ಮಾಡಿಕೊಂಡು 5 ಡಬಲ್ ಕ್ರೋಶೆಗಳಿಗೆ 3 ಚೈನ್ ಹಾಕಿ ಪಿಕೌಟನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ 1 ಡಬಲ್ ಕ್ರೋಶೆ ಹಾಕಿದ್ದೀನಿ, 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಕಂಬದ ಮಧ್ಯೆ ಹೋಲ್ ಇರುತ್ತಲ್ವ ಅಲ್ಲಿ ಹೋಗಿ ಲಾಕನ್ನು ಮಾಡಿಕೊಂಡೆ. ಇವಾಗ ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತೆ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟನ್ನು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡೋದು. 1 2 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಈ ರೀತಿ 3 ಚೈನ್ಸ್ನ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಯಿತು. ನಾನಿಲ್ಲಿ 3 ಮಾಡಿದ್ದೀನಿ, ಇನ್ನೂ 2 ಪಿಕೌಟನ್ನು ಮಾಡ್ಕೋಬೇಕು. ನಿಮಗೇನಾದರೂ ಡಿಸೈನ್ ಮಾಡುವಾಗ ಈ ರೀತಿ ಡಿಸೈನ್ ಮಾಡಲಿಕ್ಕೆ ಸ್ಪೇಸು ಸಾಕಾಗ್ತಾ ಇಲ್ಲ ಅಂತ ಅನಿಸಿದರೆ ಈ ರೀತಿ ಸ್ವಲ್ಪ ಜರುಗಿಸ್ಕೊಂಡು ಪ್ಲೇಸ್ನ ಮಾಡಿಕೊಂಡು ಸಹ ನೀವು ಹಾಕ್ಬೋದು. ಈ ರೀತಿ ಮತ್ತೆ ನಾನು 4th ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಂಡು 3 ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಡಲ್ ಮೇಲೆ ಒಂದ್ಸತಿ ದಾರನ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಥ್ರೆಡ್ ಇರುತ್ತಲ್ವ ಎರಡರಲ್ಲೊಂದು ಮಾಡಿ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ಸ್ನ ಮಾಡಿ ಮತ್ತೆ ಡಬಲ್ ಕ್ರೋಶೆ ಕಂಬಕ್ಕೆ ಈ ರೀತಿ 3 ಚೈನ್ಸ್ನ ಲಾಕ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇವಾಗ ಬೀಡ್ ಹಾಕಿದ್ಮೇಲೆ ನಮ್ಮದು ಸೆಕೆಂಡ್ ಆರ್ಚ್ ಅನ್ನೋದು ಈ ರೀತಿ ರೆಡಿಯಾಗಿದೆ. ಟೋಟಲ್ 3 ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಈ ಆರ್ಚ್ನೂ ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ
ನೋಡಿಕೊಂಡು ನೀಡಲ್ ಮೇಲೆ ಒಂದ್ಸತಿ ದಾರನ ತೊಗೊಂಡು ಬಟ್ಟೆಗೆ ಸುಚ್ಚಿ ನೀಡಲ್ ಮೇಲೆ 3 ದಾರ ಇರುತ್ತೆ, ಎರಡರಲ್ಲೊಂದು ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋದು. ನೀವೇನಾದರೂ ಕುಚ್ಚನ್ನು ಕಟ್ಟಬೇಕು ಅಂದ್ಕೊಂಡ್ರೆ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು 5 ಚೈನ್ಗಳನ್ನ ಹಾಕಿ ಆಮೇಲೆ 6 ಕಂಬಗಳನ್ನ ತಗೊಳ್ತಾ ಹೋಗಿ. ಹಾಗಿದ್ರೆ ನೀವು ಕುಚ್ಚುಗಳನ್ನ ಕಟ್ಕೋಬೋದು. ಹಾಗೆ ನಿಮಗೆ ಎಷ್ಟು ಆರ್ಚ್ ಆದಮೇಲೆ ಕುಚ್ಚು ಬೇಕಾಗುತ್ತೋ ನೋಡಿಕೊಂಡು ನೀವು ಆರ್ಚ್ಗಳಾದಮೇಲೆ 5 ಚೈನ್ನ ತೊಗೊಂಡು ಗ್ಯಾಪ್ ಮಾಡಿಕೊಂಡು ಮತ್ತೆ ಕಂಬಗಳನ್ನ ಮಾಡ್ತಾ ಹೋದರೆ ಕುಚ್ಚುಗಳನ್ನ ಕಟ್ಟಲಿಕ್ಕೆ ನಿಮಗೆ ಸ್ಪೇಸ್ ಸಿಗುತ್ತೆ ಫ್ರೆಂಡ್ಸ್. 3 ಅಥವಾ 5 ಆರ್ಚ್ ಆದಮೇಲೆ ನೀವು ಒಂದು ಕುಚ್ಚನ್ನು ಕಟ್ಟಿದರೆ ಡಿಸೈನ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ನಿಮಗೆ ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಡಿಸೈನ್ನ ಈ ರೀತಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 6 ಆರ್ಚ್ಗಳನ್ನ ಮಾಡಿದ್ದೀನಿ. ಮೊದಲನೇದಕ್ಕೆ ಬೀಡ್ ಹಾಕಿರಲಿಲ್ಲ, ಹಾಗಾಗಿ ಲಾಸ್ಟ್ನೇದಕ್ಕೂ ಸಹ ನಾನು ಬೀಡ್ ಹಾಕದೆ ಆರ್ಚನ್ನು ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಸೀರೆ ಹಾಕ್ತಾಯಿದ್ರೆ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಿ ಸೀರೆ ಎಂಡ್ ಆಗೋ ತನಕ ಹಾಕಿ. ನಾನಿಲ್ಲಿ ಈ ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ನೀಡಲ್ ಮೇಲೆ ಒಂದ್ಸತಿ ದಾರನ ತೊಗೊಂಡು ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶಾ ಕಂಬದಿಂದ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಎಂಡ್ನಲ್ಲೂ ಸಹ 6 ಡಬಲ್ ಕ್ರೋಶಾ ಕಂಬಗಳನ್ನೇ ಮಾಡಿ ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಿಂಗಲ್ ಲಾಕ್ ಸಹ ಮಾಡಿ ಎಂಡ್ ಮಾಡ್ಬೋದು ಅಥವಾ ಡಬಲ್ ಕ್ರೋಶಾದಿಂದಲೂ ಎಂಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಫ್ ಆಗಿರಲಿ ಅಥವಾ ನೀಟಾಗಿ ಕಾಣಿಸುತ್ತೆ ಅಂಥೇಳಿ 6 ಡಬಲ್ ಕ್ರೋಶಾದಿಂದ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶಾನ ಮಾಡಿಕೊಂಡು ಕೊನೆ ಡಬಲ್ ಕ್ರೋಶಾ ಮೇಲೆ ಈ ರೀತಿ 2 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ನ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಎಕ್ಸ್ಟ್ರಾ ಇರುವಂಥ ಥ್ರೆಡ್ನ ಕಟ್ ಮಾಡಿ ಈ ಥ್ರೆಡನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಟ್ ಮಾಡಿಕೊಂಡು ಡಿಸೈನ್ ಹಾಳಾಗದೇ ಇರೋ ರೀತಿ ಈ ರೀತಿ ಫ್ಯಾಬ್ರಿಕ್ ಗ್ಲೂವನ್ನು ಹಾಕಿ ಡಿಸೈನ್ಗೆ 2 ಚೈನ್ಸನ್ನು ಹಾಕಿ ಏನು ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಈ ರೀತಿ ಫ್ರಂಟ್ ಡಿಸೈನು ಶೇಪ್ ಹಾಳಾಗದೇ ಇರೋ ರೀತಿ ನೋಡಿಕೊಂಡು ಈ ರೀತಿ ಗ್ಲೂ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಗ್ಲೂ ಪೇಸ್ಟ್ ಮಾಡಾದಮೇಲೆ ಎಕ್ಸ್ಟ್ರಾ ಇರುವಂಥ ದಾರನ ಈ ರೀತಿ ಟ್ರಿಮ್ ಮಾಡಿ ತಗೊಳ್ತಾ ಇದ್ದೀನಿ. ಟ್ರಿಮ್ ಮಾಡಿ ತಗೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಫೈನಲಾಗಿ ನಮ್ಮ ಡಿಸೈನ್ದು ಲುಕ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ಈ ಒಂದು ಡಿಸೈನನ್ನು ನಾವು ಬಾರ್ಡರ್ ಸೀರೆಗಳಿಗೆ ಕುಚ್ಚು ಬೇಡ ಅಂತ ಕೇಳುವಂಥ ಕಸ್ಟಮರ್ಗೆ ಹಾಗೆ ದುಪ್ಪಟ್ಟಾಗಳಿಗೂ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ನೀವು ಪ್ರೈಸ್ ಬಂದು 300 to 350 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ನಿಮ್ಮ ಏರಿಯಾ ವೈಸ್ ನೋಡಿಕೊಂಡು ಚಾರ್ಜಸನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.